ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿನಿಮಾ ಸಂತೆ. ಇವತ್ತು ನಾವು ಮಾತಾಡೋದು ರೀಸೆಂಟ್ಲಿ ರಿಲೀಸ್ ಆದ ಆಕ್ಷನ್ ಎಂಟರ್ಟೈನರ್ ಬ್ಲಾಸ್ಟ್ ಝೋನ್ ಬಗ್ಗೆ. ನಿಜ ಹೇಳಬೇಕು ಅಂದ್ರೆ ಈ ಸಿನಿಮಾಕ್ಕೆ ನಾನು ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಹೋಗಿದ್ದೆ. ಟ್ರೈಲರ್ ಕೂಡ ಪ್ರಾಪರ್ ಆಗಿ ನೋಡಿರಲಿಲ್ಲ. ಡೈರೆಕ್ಟರ್ ಯಾರು ಅನ್ನೋದು ಕೂಡ ಗೊತ್ತಿರಲಿಲ್ಲ. ಜಸ್ಟ್ ಥಿಯೇಟರ್ಗೆ ಹೋಗಿ ಒಂದು ಸಾಲಿಡ್ ಆಕ್ಷನ್ ಸಿನಿಮಾ ಸಿಕ್ಕಿದ್ರೆ ಸಾಕು ಅನ್ನೋ ಮೂಡ್ನಲ್ಲಿ ಹೋಗಿದ್ದೆ. ಬಟ್ ಆನೆಸ್ಟ್ಲಿ ಸಿನಿಮಾ ಕೆಲವೆಡೆ ಸರ್ಪ್ರೈಸ್ ಮಾಡ್ತು. ರಿವ್ಯೂ ಶುರು ಮಾಡುವ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ನಮ್ಮ ವಿಡಿಯೋಸ್ ರೆಗ್ಯುಲರ್ ಆಗಿ ನೋಡ್ತೀರಾ, ಸಪೋರ್ಟ್ ಮಾಡ್ತೀರಾ, ಅದಕ್ಕೆ ತುಂಬ ಥ್ಯಾಂಕ್ಸ್. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದಾಗ ಮಾತ್ರ ಇನ್ನೂ ಬೆಟರ್ ರಿವ್ಯೂಸ್ ಮತ್ತು ಕಾಂಟೆಂಟ್ ತರುವ ಮೋಟಿವೇಶನ್ ಸಿಗುತ್ತೆ. ಹಾಗಿದ್ರೆ ಮೂವಿ ಹೇಗಿದೆ ನೋಡೋಣ. ಸ್ಟೋರಿ ಬಗ್ಗೆ ಹೇಳೋದಾದ್ರೆ, ಈ ಸಿನಿಮಾದಲ್ಲಿ ಅರ್ಜುನ್ ಸರ್ ಒಂದು ಸಿಂಪಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮ್ಯಾನ್ ಕ್ಯಾರೆಕ್ಟರ್ನಲ್ಲಿ ಕಾಣಿಸ್ತಾರೆ. ಹೊರಗೆ ನೋಡೋದಕ್ಕೆ ಸಾಮಾನ್ಯ ಫ್ಯಾಮಿಲಿ ಆಗಿರ್ತಾರೆ, ಬಟ್ ಮಾರ್ಷಲ್ ಆರ್ಟ್ಸ್ನಲ್ಲಿ ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್ ಇರುತ್ತದೆ. ಯಾರಿಗಾದರೂ ಕಷ್ಟ ಬಂದರೆ ಹೆಲ್ಪ್ ಮಾಡಲು ಯಾವ ಮಟ್ಟಕ್ಕೂ ಹೋಗುವ ಟೈಪ್ ಫ್ಯಾಮಿಲಿ. ಆದರೆ ಒಂದು ಇನ್ಸಿಡೆಂಟ್ ನಂತರ ಇವರ ಹೋಲ್ ಫ್ಯಾಮಿಲಿ ಒಂದು ಡೇಂಜರಸ್ ಟ್ರ್ಯಾಪ್ ಒಳಗೆ ಸಿಲುಕುತ್ತೆ. ಅವರ ಹಿಂದೆ ಒಂದು ಬ್ರೂಟಲ್ ಗ್ಯಾಂಗ್ ಬಿದ್ದುಕೊಳ್ತದೆ. ಯಾಕೆ ಟಾರ್ಗೆಟ್ ಮಾಡ್ತಾರೆ, ಇದರ ಹಿಂದೆ ಏನು ಸೀಕ್ರೆಟ್ ಇದೆ, ಆ ಸಿಚುವೇಶನಿಂದ ಹೇಗೆ ಹೊರಬರ್ತಾರೆ ಅನ್ನೋದೇ ಮೂವಿ ಮೇನ್ ಪ್ಲಾಟ್. ಮೊದಲಿಗೆ ಈ ಸಿನಿಮಾದ ಬಿಗ್ಗೆಸ್ಟ್ ಪ್ಲಸ್ ಏನು ಅಂದರೆ ಆಕ್ಷನ್ ಬ್ಲಾಕ್ಸ್. ಮೂವಿ ಸ್ಟಾರ್ಟಿಂಗಿಂದಲೇ ಡೈರೆಕ್ಟರ್ ಕ್ಲಿಯರ್ ಆಗಿ ಹೇಳಿಬಿಡ್ತಾರೆ, ಇದು ಪಕ್ಕಾ ಮಾಸ್ ಆಕ್ಷನ್ ಎಂಟರ್ಟೈನರ್ ಅಂತ. ಆಲ್ಮೋಸ್ಟ್ ಹೋಲ್ ಸಿನಿಮಾದಲ್ಲಿ ಬ್ಯಾಕ್ ಟು ಬ್ಯಾಕ್ ಆಕ್ಷನ್ ಸೀಕ್ವೆನ್ಸಸ್ ಬರ್ತಾ ಇರ್ತವೆ. ಬಟ್ ನೆಗೆಟಿವ್ಸ್ ಬಗ್ಗೆ ಹೇಳೋದಾದರೆ, ಸೆಕೆಂಡ್ ಹಾಫ್ ರೈಟಿಂಗ್ ಇನ್ನೂ ಸ್ಟ್ರಾಂಗರ್ ಆಗಿರ್ಬೋದಿತ್ತು. ಕೆಲವು ಸೀನ್ಸ್ ಪ್ರಿಡಿಕ್ಟಬಲ್ ಆಗಿ ಫೀಲ್ ಆಗ್ತವೆ. ಇಮೋಷನಲ್ ಡೆಪ್ತ್ ಕೂಡ ಅಷ್ಟು ಕನೆಕ್ಟ್ ಆಗಲ್ಲ. ಕ್ಲೈಮ್ಯಾಕ್ಸ್ ಸ್ವಲ್ಪ ರಸ್ಟ್ ಆಗಿ ಫೀಲ್ ಆಗುತ್ತೆ. ಪರ್ಫಾರ್ಮೆನ್ಸ್ ಕಡೆ ಬರೋದಾದರೆ, ಅರ್ಜುನ್ ಸರ್ ಫುಲ್ ಮೂವಿ ಕ್ಯಾರಿ ಮಾಡಿದ್ದಾರೆ. ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತು ಆಕ್ಷನ್ ಸೀನ್ಸ್ ಫುಲ್ ಮಾಸ್ ವೈಬ್ಸ್ ಕೊಡ್ತವೆ. ಪ್ರೀತಿ ಮುಕುಂದನ್ ಕೂಡ ಡೀಸೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಓವರ್ ಆಲ್ ಆಗಿ ಬ್ಲಾಸ್ಟ್ ಝೋನ್ ಪರ್ಫೆಕ್ಟ್ ಸಿನಿಮಾ ಅಲ್ಲ. ಕೆಲವು ರೈಟಿಂಗ್ ಇಶ್ಯೂಸ್ ಇದ್ದರೂ ಆಕ್ಷನ್ ಲವರ್ಸ್ಗೆ ಡೆಫಿನೆಟ್ಲಿ ಒನ್ ಟೈಮ್ ವಾಚ್ ಓದ್ತಿದೆ. ಪರ್ಟಿಕ್ಯುಲರ್ ಆಗಿ ಇಂಟರ್ವಲ್ ಸೀಕ್ವೆನ್ಸ್ ಮತ್ತು ಸೆಕೆಂಡ್ ಹಾಫ್ ಫೈಟ್ ಸೀನ್ಸ್ ಥಿಯೇಟರ್ನಲ್ಲಿ ವಿಸಿಲ್ ಮೂಮೆಂಟ್ಸ್ ಕ್ರಿಯೇಟ್ ಮಾಡ್ತವೆ. ಆಕ್ಷನ್ ಕೊರಿಯೋಗ್ರಫಿ ರಾ ಮತ್ತು ರಿಯಲಿಸ್ಟಿಕ್ ಆಗಿ ಫೀಲ್ ಆಗುತ್ತೆ. ಸ್ಲೋ ಮೋಷನ್ ಶಾಟ್ಸ್, ಹ್ಯಾಂಡ್ ಕಾಂಬ್ಯಾಟ್, ಚೇಸ್ ಸೀನ್ಸ್ ಎಲ್ಲವೂ ಆಕ್ಷನ್ ಲವರ್ಸ್ಗೆ ಖಂಡಿತ ಇಷ್ಟ ಆಗುತ್ತೆ. ಸಿನಿಮಾಟೋಗ್ರಫಿ ಸಿನಿಮಾದ ಮೇಜರ್ ಹೈಲೈಟ್. ಡಾರ್ಕ್ ಟೋನ್ ವಿಜುವಲ್ಸ್, ಸ್ಟೈಲಿಶ್ ನೈಟ್ ಆಕ್ಷನ್ ಸೀನ್ಸ್ ಮತ್ತು ಕ್ಯಾಮರಾ ವರ್ಕ್ ತುಂಬ ಇಂಟೆನ್ಸ್ ಫೀಲ್ ಕೊಡುತ್ತೆ. ಡೆಬ್ಯೂ ಡೈರೆಕ್ಟರ್ ಆದರೂ ಸ್ಟೋರಿ ಸೆಟಪ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಫಸ್ಟ್ ಹಾಫ್ ತುಂಬ ಎಂಗೇಜಿಂಗ್ ಆಗಿ ಹೋಗುತ್ತೆ. ಇಂಟರ್ವಲ್ ಬ್ಯಾಂಕ್ ಕೂಡ ಸಾಲಿಡ್ ಆಗಿದೆ. ಸೆಕೆಂಡ್ ಹಾಫ್ ಕೂಡ ಡೀಸೆಂಟ್ ಪೇಸ್ ಮೇಂಟೈನ್ ಮಾಡುತ್ತೆ. ಅನ್ನೆಸೆಸರಿ ಸಾಂಗ್ಸ್ ಅಥವಾ ಫೋರ್ಸ್ಡ್ ಕಾಮಿಡಿ ಇಲ್ಲ ಅನ್ನೋದು ಪ್ಲಸ್ ಪಾಯಿಂಟ್. ಮಾಸ್ ಫೈಟ್ಸ್, ಸ್ಟೈಲಿಶ್ ವಿಜುವಲ್ಸ್, ಫಾಸ್ಟ್ ಸ್ಕ್ರೀನ್ ಪ್ಲೇ ಇಷ್ಟ ಇದ್ದರೆ ಈ ವೀಕೆಂಡ್ ಟ್ರೈ ಮಾಡ್ಬೋದು. ನೀವು ಸಿನಿಮಾ ನೋಡಿದ್ದೀರಾ? ನಿಮಗೆ ಹೇಗನ್ನಿಸ್ತು ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಇನ್ನಷ್ಟು ಹಾನೆಸ್ಟ್ ಮೂವಿ ರಿವ್ಯೂಸ್ಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತಬೇಡಿ. See you in next video. Thank you. Jai Hind.